ಎಸಿಯ ಮೇಲೆ ಒಂದು ರಿಟ್ ಫೈಲ್ ಮಾಡ್ತಾರೆ ಸ್ಕ್ವಾಶ್ ಮಾಡ್ಲಿಕ್ಕೆ. ಸೋಮನಾಥ್ ನಾಯ್ಕರಿಗೆ ಅದರಲ್ಲಿ ಪಾರ್ಟಿ ಮಾಡೋದಿಲ್ಲ. ಸೋಮನಾಥ್ ನಾಯ್ಕರನ್ನ ಬಿಡ್ತಾರೆ. ಸೋಮನಾಥ್ ನಾಯ್ಕರಿಗೆ ಬೇಕಾದಾಗ ಅವರು ಹೋಗಿ ನನಗೆ ಇಂಟರ್ವ್ಯೂನಿಂಗ್ ಒಂದು ಪಿಟಿಷನ್ ಹಾಕಿ ನನಗೆ ಸಹ ಪಾರ್ಟಿ ಮಾಡಿ ಅಂತ ಹೇಳಬಹುದಿತ್ತು. ಅದೇ ಯಾವ್ದು ಕಾರಣಕ್ಕೆ ಸೋಮನಾಥ್ ನಾಯ್ಕರು ಅದನ್ನು ಹೈಕೋರ್ಟಿಗೆ ಅವರು ಏನು ಅರ್ಜಿ ಹಾಕ್ಲಿಕ್ಕೆ ಹೋಗ್ಲಿಲ್ಲ, ಆಗ್ಲಿಲ್ಲ ಅವರಿಂದ. ಆದ್ರೆ ಹೈಕೋರ್ಟ್ ನಲ್ಲಿ ಎಸಿ ಪುತ್ತೂರು ಅವರು ಒಂದು ಅಬ್ಜೆಕ್ಷನ್ ಫೈಲ್ ಮಾಡ್ತಾರೆ ಸರ್ಕಾರದ ಕಡೆಯಿಂದ. ಸೋಮನಾಥ್ ನಾಯ್ಕರ ಕಡೆಯಿಂದ ಅಲ್ಲ, ಸರ್ಕಾರದ ಕಡೆಯಿಂದ ಎಸಿಯವರು ಅಬ್ಜೆಕ್ಷನ್ ಅನ್ನು ಫೈಲ್ ಮಾಡ್ತಾರೆ. ಯಾಕಂದ್ರೆ ಕೇಸ್ ಅವರ ಅಗೇನ್ಸ್ಟ್ ರಿಟ್ ಆಗಿದೆ. ಅದಕ್ಕೋಸ್ಕರ ಸರ್ಕಾರ ಅಲ್ಲಿ ಒಂದು ಅಫಿಡವಿಟ್ ನಲ್ಲಿ ಏನ್ ಹೇಳ್ತಾರೆ, ಇದು ಒಂದು ಫ್ರಾಡ್, ಅವರು ಮಿಸ್ರಿಪ್ರೆಸೆಂಟೇಷನ್ ಮಾಡಿ ಇದನ್ನು ಪಡ್ಕೊಂಡಿದ್ದಾರೆ. ರೂಲ್ 25 ಪ್ರಕಾರ ಮಿಸ್ರಿಪ್ರೆಸೆಂಟೇಷನ್ ಪ್ರಕಾರ ತಗೊಂಡದ್ದನ್ನು ನಾವು ಕ್ಯಾನ್ಸಲ್ ಮಾಡಬೇಕು. ಇದು ಕುಮ್ಕಿ ಭೂಮಿ ಅಲ್ಲ, ಆದ್ರೂ ಕುಮ್ಕಿ ಅಂತ ಹೇಳ್ತಾ ಇದ್ದಾರೆ. ಒನ್ ಆಫ್ ದ ರಿಚೆಸ್ಟ್ ಫ್ಯಾಮಿಲೀಸ್ ಈ ತಾಲೂಕಿನ ಮನುಷ್ಯನಿಗೆ ಬಡವ ಅಂತ ಇವರನ್ನು ಕೊಟ್ಟು ಅವರು ಜಮೀನನ್ನು ಸುಳ್ಳು ಹೇಳಿಕೆಯ ಮೇಲೆ ಪಡ್ಕೊಂಡಿದ್ದಾರೆ. ದೇ ಹ್ಯಾವ್ ಕಮಿಟೆಡ್ ಎ ಫ್ರಾಡ್. ಮತ್ತೆ ಫ್ರಾಡಿಗೆ ಕಾನೂನಿನಲ್ಲಿ ಲಿಮಿಟೇಷನ್ ಇಲ್ಲ. ಫ್ರಾಡ್ ಇಸ್ ಎ ಫ್ರಾಡ್ ಫಾರ್ ಎವರ್. ಶತಮಾನಗಳು ಸಹ ಹೋದ ನಂತರ ಸಹ ಅದು ಹೊರಗೆ ಬಂದ್ರೆ ಅದು ಫ್ರಾಡೇ. ಇದು ನಮ್ಮ ಬ್ರಿಟಿಷ್ ಲಾ ಇಂದ ನಾವು ಅಲ್ಲಿಯ ಜಜ್ಮೆಂಟಿನ ಪ್ರಕಾರ ಅದು ನಮ್ಮ ಕಾನೂನು ಸಹ ಅದೇ. ಫ್ರಾಡ್ ಹ್ಯಾಸ್ ನೋ ಲಿಮಿಟೇಷನ್. ಎಷ್ಟು ವರ್ಷ ಆದ್ರೂ ಫ್ರಾಡೇ. ಎಷ್ಟು ವರ್ಷ, 1000 ವರ್ಷ ನಂತರ ಸಹ ಇದು ಬಂದ್ರೆ ಅದು ಫ್ರಾಡೇ. ಅದು ಜಸ್ಟಿಫೈ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾರಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ನಾಟ್ ಇವನ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಇದು ಕಾನೂನು. ಅದಕ್ಕೋಸ್ಕರ ಹೈಕೋರ್ಟ್ ಏನ್ ಹೇಳ್ತಾರೆ, ನಾನು ಹೇಗೆ ಮಾಡ್ಲಿ, ಇವರು ಫ್ರಾಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೀವು ಹೇಳ್ತಾ ಇದ್ದೀರಿ ನಿಮ್ಮ ಹತ್ರ ಭೂಮಿ ಇರ್ಲಿಲ್ಲ, ಎಸಿ ಹೇಳ್ತಾ ಇದ್ದಾರೆ ಭೂಮಿ ಇತ್ತು, ನೀವು ಸುಳ್ಳು ಹೇಳಿಕೆ ಕೊಡ್ತಾ ಇದ್ದೀರಿ ಅಂತ. ಅದಕ್ಕೋಸ್ಕರ ಅದನ್ನು ಪುನಃ ಎಸಿಗೆ ಕಳ್ಸಿ ಕೊಡ್ತಾರೆ. ಹೇಳ್ತಾರೆ ಎನ್ಕ್ವೈರಿ ನೀವು ಎನ್ಕ್ವೈರಿ ಮಾಡಬೇಕು, ಪೂರ್ತಿ ಎನ್ಕ್ವೈರಿ ಮಾಡಿ ಹೌದಲ್ವಾ ಅವರಿಗೆ 72 ನಲ್ಲಿ ಅವ್ರ ಹತ್ರ ಭೂಮಿ ಇತ್ತು ಇಲ್ವಾ ಅಂತ ನೋಡಿಕೊಂಡು ನೀವು ಒಂದು ರಿಪೋರ್ಟ್ ಅನ್ನು ಫ್ರೆಶ್ ಆರ್ಡರ್ ಅನ್ನು ಪಾಸ್ ಮಾಡಬೇಕು ಅಂತ ಹೈಕೋರ್ಟಿನ ಆದೇಶ ಆಗ್ತದೆ. ಅದು ಪುನಃ ಇಲ್ಲಿ ಎಸಿಗೆ ಬರ್ತಾರೆ. ಕ್ರಮ ಪ್ರಕಾರ ಬೇರೆ ಯಾವ ಎಸಿಗಳು ಪ್ರೊಮೋಟೀಸ್ಗಳು ಧೈರ್ಯದಿಂದ ಇದನ್ನು ಎನ್ಕ್ವೈರ್ ಮಾಡ್ಲಿಕ್ಕೆ ಮಾಡುದಿಲ್ಲ. ಆದ್ರೆ ಪುನಃ ಏನಾಗ್ತದೆ, ಒಬ್ಬ ಹೊಸ IAS ಆಫೀಸರ್ ಅವರ ಫಸ್ಟ್ ಇಯರ್ ಆಫ್ ವರ್ಕಿನಲ್ಲಿ ಎಸಿ ಆಗಿ ಅಲ್ಲಿ ಅದೇ ಸ್ಥಾನಕ್ಕೆ ಬರ್ತಾರೆ. ಅದು ಸಹ ಮನುಷ್ಯ ಬೇರೆ ರಾಜ್ಯನ ಕ್ಯಾಂಡಿಡೇಟು, ಅವರಿಗೆ ಇಲ್ಲಿಯ ಎಲ್ಲ ಬ್ಯಾಕ್ ಗ್ರೌಂಡ್ ಇನ್ಫಾರ್ಮೇಶನ್ ಅಷ್ಟು ಇರೋದಿಲ್ಲ, ಫ್ರೆಶ್ ಆಗಿ ಕಲೆಕ್ಟ್ ಮಾಡ್ತಾರೆ, ಅದು ಬೇರೆ ವಿಷಯ. ಆದ್ರೆ ಹಿ ಇಸ್ ನಾಟ್ ಅಂಡರ್ ಎನಿ ಕೈಂಡ್ ಆಫ್ ಇಂಪ್ರೆಷನ್ ಐದರ್ ಫ್ರಮ್ ಧರ್ಮಸ್ಥಳ ಆರ್ ವೀರೇಂದ್ರ ಹೆಗಡೆ ಆ ಹೆಸರು ಯಾವುದು ಅವರ ಮೇಲೆ ಪರಿಣಾಮ ಬೀಳೋದಿಲ್ಲ. ಅವರು ನಿಷ್ಪಕ್ಷವಾಗಿ ಆ ವಿಷಯವನ್ನು ನೋಡುವಂಥದ್ದು ಒಂದು ಸ್ಥಾನದಲ್ಲಿ ಇದ್ರು, ಅವರು ಅದನ್ನು ಹಿಯರಿಂಗ್ ಮಾಡಿ ಕರೆಕ್ಟ್ ಆಗಿ ನೋಡಿ ಅವರು ಒಂದು ಆರ್ಡರ್ ಅನ್ನು ಪಾಸ್ ಮಾಡ್ತಾರೆ. ನಾವು ಅದರಲ್ಲಿ ರಿಟರ್ನ್ ಅಬ್ಜೆಕ್ಷನ್ಸ್ ಫೈಲ್ ಮಾಡ್ತೀವಿ ಸೋಮನಾಥ್ ನಾಯ್ಕರು. ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತೀವಿ, ಇದು ಲ್ಯಾಂಡ್ ರಿಫಾರ್ಮ್ಸಿನ ಆದೇಶ. ಅದನ್ನು ಲ್ಯಾಂಡ್ ರಿಫಾರ್ಮ್ಸಿನ ಚೇರ್ಮನ್ ಎಸಿ, ಅದೇ ಎಸಿ ಇನ್ನೊಂದು ಸ್ಥಾನದಲ್ಲಿ ಎಸಿಯ ಸ್ಥಾನದಲ್ಲಿ ಕೂತ್ಕೊಂಡು ಲ್ಯಾಂಡ್ ಗ್ರಾಂಟ್ ಅಥಾರಿಟಿಯ ಇಟ್ಕೊಂಡು ಅವರು ಈ
ಆರ್ಡರ್ ಅನ್ನು ರಿವ್ಯೂ ಮಾಡ್ಲಿಕ್ಕೆ ಅವರಿಗೆ ಅಧಿಕಾರ ಇಲ್ಲ. ಓನ್ಲಿ ದ ಹೈಕೋರ್ಟ್, ಕಾನೂನು ಪ್ರಕಾರ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಪ್ರಕಾರ ಓನ್ಲಿ ದ ಹೈಕೋರ್ಟ್ ಕ್ಯಾನ್ ಲುಕ್ ಇನ್ ಟು ದಟ್. ಎಷ್ಟುವರೆಗೆ ಹೈಕೋರ್ಟ್ 2012 ಆರ್ಡರ್ ಅನ್ನು ಹ್ಮ್. ತಪ್ಪು ಅಂತ ಹೇಳೋದಿಲ್ಲ, ಅಷ್ಟು ತನಕ ನೋ ಅದರ್ ಅಥಾರಿಟಿ ಕ್ಯಾನ್ ಪಾಸ್ ಅನ್ ಆರ್ಡರ್ ಟು ದ ಕಂಟ್ರರಿ. ಹ್ಮ್. ಹ್ಮ್. ಎಸಿಗೆ ಆ ಅಧಿಕಾರನೇ ಇಲ್ಲ. ಅವರು ಲ್ಯಾಂಡ್ ರಿಫಾರ್ಮ್ಸ್ ಟ್ರೈಬ್ಯುನಲ್ ಅದು ಹರ್ಷೇಂದ್ರ ಕುಮಾರ್ಗೆ ಜಾಗಿ ಇತ್ತು ಅಂತ ಹೇಳಿದ್ರೆ ಜಾಗಿ ಇತ್ತು ಅಷ್ಟೇ. ಜಾಗ ಇತ್ತು. ಜಾಗಿ ಇತ್ತು. ಈಗ ಹರ್ಷೇಂದ್ರ ಕುಮಾರ್ ಸಿಕ್ಕಿ ಬೀಳ್ತಾರೆ. ಹಾ 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 ಅವರಿಗೆ ಸತ್ಯವನ್ನು ಏನು, ಇದು ದೇವಸ್ಥಾನದ. ಅವರು ಹೈಕೋರ್ಟ್ ನಲ್ಲಿ ಮತ್ತೆ ಇಲ್ಲಿ ಎಲ್ಲಾ ಕೋರ್ಟ್ ಆರ್ಡರ್ಗಳು ಇದು ದೇವಸ್ಥಾನದ ಜಾಗೆ ಅಂತ ಹೇಳ್ತಾರೆ. ಹ್ಮ್. ಡೈರೆಕ್ಟ್ ಆಗಿ ಅಲ್ಲ, ಇಂಡೈರೆಕ್ಟ್ ಆಗಿ ಇದು ನಮ್ಮ ಕುಟುಂಬದ ಆಸ್ತಿ ಹೌದು, ಅದಕ್ಕೆ ನನ್ಗೆ ಇದರಲ್ಲಿ ಪಾಲಿಲ್ಲ, ಇದನ್ನು ಪಾರ್ಟಿಷನ್ ಮಾಡ್ಲಿಕ್ಕೆ ನನ್ಗೆ ಆಗೋದಿಲ್ಲ ಅಂತ ಹೇಳ್ತಾರೆ. ಹ್ಮ್. ಅಂಥದ್ದು ಯಾವ್ದು ಕಾನೂನು ಇಲ್ಲ. ಹ್ಮ್. ಹಿಂದೂ ಇನ್ಹೆರಿಟೆನ್ಸ್ ಅಂದ್ರೆ ಹಿಂದೂ ಕೋಡ್ ಬಿಲ್ ನಲ್ಲಿ ಏನ್ ಬರ್ತದೆ, ನೀವು ಫ್ಯಾಮಿಲಿ ಮೆಂಬರ್ ಇದ್ರೆ ಪಾರ್ಟಿಷನ್, ಅದು ಸಹ ಮೇಲ್ ಮೆಂಬರು, ಅವರಿಗೆ ಒಂದು ಅಧಿಕಾರ ಬಂದೇ ಬರ್ತದೆ. ಹ್ಮ್. 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 ಪಾರ್ಟಿಷನ್ ಮಾಡಿ ಅದನ್ನು ಅವರ ಅಂಶವನ್ನು ತಗೊಳ್ಳಿಕ್ಕೆ ಅಧಿಕಾರ ಅವರಿಗೆ ಬಂದೇ ಬರ್ತದೆ. ನೋ ರೆಸ್ಟ್ರಿಕ್ಷನ್. ಮತ್ತೆ ಯಾಕೆ ಪಾರ್ಟಿಷನ್ ಆಗ್ತಾ ಇಲ್ಲ? ಅವರು ಅದನ್ನು ಹೇಳ್ತಾರೆ, ನನ್ಗೆ ಅಧಿಕಾರನೇ ಇಲ್ಲ, ಹಕ್ಕೇ ಇಲ್ಲ. ಹ್ಮ್. ಇದನ್ನು ಒಂದು ಅಫಿಡವಿಟ್ ಮುಖಾಂತರ ಅವರು ಫೈಲ್ ಮಾಡ್ತಾರೆ. ಹ್ಮ್. ಹೈಕೋರ್ಟಿಗೆ ಸಹ ಮತ್ತೆ ಎಸಿ ಕೋರ್ಟ್ ನಲ್ಲಿ ಸ್ಪಷ್ಟಾಗಿ ಹೇಳ್ತಾರೆ, ಹ್ಮ್. ಇದು ನಮ್ಮ ಕುಟುಂಬದ ಆಸ್ತಿ ಅಲ್ಲ, ನನ್ಗೆ ಆಸ್ತಿ ಆದ್ರೂ ಸಹ ಇದು ಫ್ಯಾಮಿಲಿ ಇನ್ಹೆರಿಟ್ ಮಾಡುವಂತದ್ದು ಆಸ್ತಿ ಅಲ್ಲ, ಇದರಲ್ಲಿ ನನಗೆ ಪಾರ್ಟಿಷನ್ ಮಾಡಿ ತಗೊಳ್ಳುವಂತದ್ದು ಅಧಿಕಾರ ಇಲ್ಲ. ಇದಕ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ದೇವಸ್ಥಾನದ ಇದು ಎಲ್ಲಾ ವಿವರಗಳನ್ನು 1976 ಆರ್ಡರ್ ಅಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ದೇವಸ್ಥಾನದ ಮೇಲೆ ಮಾಡಿದ ಆರ್ಡರ್ ಅನ್ನು ಇದೆಲ್ಲವನ್ನು ಎಸಿಗೆ ಕೊಡ್ತಾರೆ. ಹ್ಮ್. ಹ್ಮ್. ನಾವು ಹೇಳಿದೀವಿ ಅದಕ್ಕೆ ಇದಕ್ಕೆ ಏನೋ ಸಂಬಂಧ ಇಲ್ಲ, ಅದೇ ಬೇರೆ ಇದೇ ಬೇರೆ, ಅದು ಬೇರೆ ಇದು ಬೇರೆ. ಅದರ ಜಾಗಿ ಇದು ಇದ್ರೆ ಅವರು ಮೊದ್ಲು ಹೈಕೋರ್ಟಿಗೆ ಹೋಗಿ ಹ್ಮ್. ಲ್ಯಾಂಡ್ ಟ್ರೈಬ್ಯುನಲ್ ಆರ್ಡರ್ ಅನ್ನು ತಪ್ಪು, ಇದು ಎಲ್ಲ ಆಸ್ತಿ ದೇವಸ್ಥಾನದ ಅಂತ ಹೈಕೋರ್ಟಿಗೆ ಹೇಳೋದು ಬಿಟ್ರೆ ಎಸಿಗೆ ಹೇಳಿ ಅದನ್ನು ಆರ್ಡರ್ ಅನ್ನು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರಿಗೆ ಬೇಕಾದ್ರೆ ಅವರು ಹೈಕೋರ್ಟಿಗೆ ಹೋಗಿ 2012 ನಲ್ಲಿ ವೀರೇಂದ್ರ ಹೆಗ್ಗಡೆ ಅವರ ಡಿಕ್ಲರೇಷನ್ ಮೇಲೆ ಯಾವ ಆರ್ಡರ್ ಅನ್ನು ಪಾಸ್ ಆಗಿತ್ತು ಅದು ತಪ್ಪು, ಅದು ನಮ್ಮ ಕುಟುಂಬದ ಅಲ್ಲ, ಅದು ದೇವಸ್ಥಾನದ ಆಸ್ತಿ ಅಂತ ಅವರು ಹೇಳಬೇಕಿತ್ತು. ಅದು ಸತ್ಯ ಇರಬಹುದು. ಆದ್ರೆ ಈಗ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅವರಿಗೆ ಯಾವ ರೀತಿಯಲ್ಲಿ ಈ ಆರ್ಡರ್ ನ ಮೇಲೆ ಅಪೀಲ್ ಸಮೇತ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ದ ಆರ್ಡರ್ ಆಫ್ ದ 2012 ಈಸ್ ಫೈನಲ್. ಓನ್ಲಿ ದ ಹೈಕೋರ್ಟ್ ಕ್ಯಾನ್ ಇಂಟರ್ವೀನ್. ಬೇರೆ ಯಾರಿಗೆ ಆ ಆರ್ಡರ್ ನ ಮೇಲೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಹೈಕೋರ್ಟಿಗೆ ರಿಟ್ ಜುರಿಸ್ಡಿಕ್ಷನ್ ನಲ್ಲಿಯೇ ನೀವು ಹೋಗಬೇಕು, ರಿಟ್ ಫೈಲ್ ಮಾಡಿಯೇ ಆ ಆರ್ಡರ್ ಅನ್ನು ಕ್ಯಾನ್ಸಲ್ ಮಾಡಬೇಕು. ಆವಾಗ ಮಾತ್ರ ಇವ್ರು ಹೇಳ್ಬಹುದು ಅದರಲ್ಲಿ ನನಗೆ ಪಾಲಿರ್ಲಿಲ್ಲ ಅಂತ. ಅದು ಅವರು ಮಾಡ್ಲಿಕ್ಕೆ ತಯಾರಿಲ್ಲ. ವೀರೇಂದ್ರ ಹೆಗಡೆ ಅವರಿಗೆ ಬಿಡುವುದಿಲ್ಲ, ಸರ್ಕಾರ ಅದನ್ನು ಮಾಡೋದಿಲ್ಲ. ಅದಕ್ಕೋಸ್ಕರ ಏನು 2012 ಲ್ಯಾಂಡ್ ಟ್ರೈಬ್ಯುನಲ್ ಆರ್ಡರ್ ಪ್ರಕಾರ ಅವರಿಗೆ 1/4 ರೈಟ್ 1050 ಎಕರೆನ ಮೇಲೆ ಇದೆ ಅಂತ ಅದೇ ಫೈನಲ್ ಆಗಿರ್ತದೆ. ಈಗ ನಾಗರಿಕ ಸೇವಾ ಟ್ರಸ್ಟ್ ನ ಒಂದು ಈಗ ಹೋರಾಟದಿಂದ ಒಂದು ಆರ್ಡರ್ ಬಂದಿದೆ. ಆ ಆರ್ಡರ್ ನಲ್ಲಿ ಏನಿದೆ ಈ ಬಗ್ಗೆ? ಇದು ಎಸಿಯ ಆರ್ಡರ್ ಅವರು ಸ್ಪಷ್ಟವಾಗಿ ಹೇಳ್ತಾರೆ. 2012 ನಲ್ಲಿ LRY 72 ನಲ್ಲಿ ಲ್ಯಾಂಡ್ ಟ್ರೈಬ್ಯುನಲ್ ನವರು ಒಂದು ಆರ್ಡರ್ ಪಾಸ್ ಮಾಡಿದ್ದಾರೆ. ಅದರಲ್ಲಿ ಹರ್ಷೇಂದ್ರ ಕುಮಾರಿಗೆ 1/4 ರೈಟ್ ಇದೆ.
ಹ್ಮ್. ಅದಕ್ಕೋಸ್ಕರ 1972 ನಲ್ಲಿ ಅವರು ಅರ್ಜಿಯನ್ನು ಭೂರಹಿತ ಆಗಿ ಕೊಟ್ಟದ್ದಕ್ಕೆ ಅದು ತಪ್ಪು, ಹ್ಮ್. ಸುಳ್ಳು ಡಾಕ್ಯುಮೆಂಟೇಶನ್ ಮಾಡಿ ಅವರು ಕೊಟ್ಟಿದ್ದಾರೆ. ಹ್ಮ್. ಅದಕ್ಕೋಸ್ಕರ ಫ್ರಾಡ್ ಮಾಡಿದ್ದಕ್ಕೆ, ಬೈ ಫ್ರಾಡುಲೆಂಟ್ ಮೀನ್ಸ್ ಬೈ ಗಿವಿಂಗ್ ಮಿಸ್ರಿಪ್ರೆಸೆಂಟೇಶನ್ ಅವರು ಇದನ್ನು ಪಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಈ ಜಮೀನನ್ನು ಅವರು ಮುಟ್ಟುಗೋಲು ಮಾಡ್ತಾರೆ. ಅದರಲ್ಲಿ ಏನ್ ಅಭಿವೃದ್ಧಿ ಮಾಡಿದ್ರು, ಏನ್ ಖರ್ಚು ಮಾಡಿದ್ರು, ಏನ್ ಲೋನ್ ತಗೊಂಡಿದ್ರು ಸಹ ಅದು ಸರ್ಕಾರಕ್ಕೆ ಆಗೋದಿಲ್ಲ. ಅದು ಆ ಭೂಮಿ ಗೋಸ್ ಬ್ಯಾಕ್ ಟು ದ ಗವರ್ಮೆಂಟ್ ಆಫ್ ಕರ್ನಾಟಕ. ಇದೊಂದು ಈಗ ಆರ್ಡರ್ ಆದ ನಂತರ ತಹಶೀಲ್ದಾರ್ಗೆ ಅದು ಹೋಗ್ತಿದೆ. ತಹಶೀಲ್ದಾರ್ ಅವರು ಮ್ಯೂಟೇಶನ್ ನಲ್ಲಿ ಚೇಂಜ್ ಮಾಡಿ ಹ್ಮ್. ಅದನ್ನು ಹರ್ಷೇಂದ್ರ ಕುಮಾರ್ ನಲ್ಲಿ ಹೆಸರಿನಲ್ಲಿ ಏನು ಎಂಟ್ರಿ ಮಾಡಿದ್ರು ಅದನ್ನು ಕ್ಯಾನ್ಸಲ್ ಮಾಡಿ, ಕೋರ್ಟ್ ಆರ್ಡರ್ ಪ್ರಕಾರ ಕ್ಯಾನ್ಸಲ್ ಮಾಡಿ, ಹ್ಮ್. ಅದು ಸರ್ಕಾರಿ ಜಮೀನ್ ಅಂತ ಹೇಳಿ ಹ್ಮ್. ಮಾಡಬೇಕು. ಇದನ್ನು ತಹಶೀಲ್ದಾರರು ಮಾಡೋ ಇದರಲ್ಲಿ ಸಾಧ್ಯತೆ ಇದೆಯಾ? ಇದನ್ನ ತಹಶೀಲ್ದಾರರು ಮಾಡೋ ಸಾಧ್ಯತೆ ಇದೆಯಾ ನಿಮ್ಮ 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 ನೋಡಿ, ದೃಷ್ಟಿಕೋನದಲ್ಲಿ? ತಹಶೀಲ್ದಾರರು ಮಾಡ್ಲೇಬೇಕು. ಹ್ಮ್. ಆದ್ರೆ ಮಾಡದೇ ಇದ್ರೆ ಹ್ಮ್. AC ಅವರು DC ಅವರು ಮಾಡಿಸ್ಬೇಕು. ಹ್ಮ್. ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ AC ಆಗ್ಲಿ DC ಆಗ್ಲಿ ತಹಶೀಲ್ದಾರ ಮೇಲೆ ಯಾವುದನ್ನು, ವಿಶೇಷವಾಗಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರಿಗೆ ಸಂಬಂಧಪಟ್ಟ ಯಾವುದು ಕಾನೂನನ್ನು ನೀವು ಜಾರಿಗೆ ಮಾಡಿ ಅಂತ ಹೇಳಿದ್ರೆ ತಹಶೀಲ್ದಾರ್ ಮಾಡೋದಿಲ್ಲ. AC ಮತ್ತೆ DC ಗೆ ಅದರ ಮೇಲೆ ಯಾವ ಆಕ್ಷನ್ ಅನ್ನು ತಗೊಳ್ಳಿಕ್ಕೆ ಆಗುದಿಲ್ಲ. ಹಾಗಾದ್ರೆ 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 ನನ್ನದೊಂದು ಪ್ರಶ್ನೆ, ಈ ಈ ಈ ಹಾ. ವ್ಯಕ್ತಿಗಳ ಇವರು ನಮ್ಮ ನಮ್ಮ ದೇಶದಲ್ಲಿ ಇಲ್ವಾ ಅಥವಾ ನಮ್ಮ ರಾಜ್ಯದಲ್ಲಿ ಇಲ್ವಾ? ಅವರಿಗೆ ಕಾನೂನು ಬೇರೆ ಅನ್ವಯ ಆಗುತ್ತಾ? ಅಧಿಕಾರಿಗಳು ಸಾಮಾನ್ಯ ಮನುಷ್ಯರಿಗಾದ್ರೆ ಬಿಡ್ತಾರಾ ಇವರು ಅಂತ? ನೀವು ನನ್ನ ಹತ್ರ ಈ ಪ್ರಶ್ನೆಯನ್ನು ಕೇಳಬಹುದು ಹ್ಮ್. ಅಷ್ಟೇ. ನಾನು ಒಂದು ಉತ್ತರ ಏನಾದ್ರೂ ಬೇಕಾದ್ರೆ ಅದಕ್ಕೆ ಕೊಡಬಹುದು. ಹ್ಮ್. ಆದ್ರೆ ಸಂವಿಧಾನದ ಪ್ರಕಾರ ಏನ್ ಹೇಳ್ತಾರೆ, ಯಾವ ನಾಗರಿಕೆಗೆ ಬೇಕಾದ್ರೆ ಸುಪ್ರೀಂ ಕೋರ್ಟ್ ತನಕ ಹೋಗಿ ನಿಮ್ಗೆ ಕೋರ್ಟ್ ಕೇಸ್ ಮಾಡ್ಲಿಕ್ಕೆ ಆಗ್ತದೆ. ಅದಕ್ಕೋಸ್ಕರ ಹೇಳ್ತಾರೆ ಹೋಗಿ ಕೇಸ್ ಮಾಡಿ. ಎಲ್ರಿಗೂ ಕೋರ್ಟಿಗೆ ಸಾಧ್ಯ ಹೋಗಿ. ಆಗಲ್ಲ ಹೋಗ್ಲಿಕ್ಕೆ, ಸುಪ್ರೀಂ ಕೋರ್ಟ್ ಹೋಗೋ ತನಕ ಎಲ್ರಿಗೂ ಸಾಧ್ಯ ಆಗಲ್ಲ. ಸಾಧ್ಯ ಆಗ್ತದೆ ಇಲ್ವಾ ಅಂತ ಇದಿಲ್ಲ. ನಿಮ್ಮ ದಾರಿ ನೀವು ಕೋರ್ಟಿಗೆ ಹೋಗಿ ತಕೊಳ್ಳಿ. ನಿಮ್ಗೆ ನೀವು ಇದನ್ನು ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಕೋರ್ಟಿಗೆ ಹೋಗಿ ಹೇಳಿ. ಹ್ಮ್. ಸರ್ಕಾರ ಮಾಡೋದಿಲ್ಲ, ಅವರ ಕೆಲಸವನ್ನು ಮಾಡೋದಿಲ್ಲ. ಹ್ಮ್. ಹ್ಮ್. ನಿಮ್ಗೆ ತಾಕತ್ತಿದ್ರೆ ನೀವು ಕೋರ್ಟಿಗೆ ಹೋಗಿ ಆ ಸರ್ಕಾರಿ ಅಧಿಕಾರಿಯ ಮೇಲೆ ಹ್ಮ್. ಮತ್ತೆ ಸರ್ಕಾರದ ಮೇಲೆ ನೀವು ಕ್ರಮವನ್ನು ತಗೊಳ್ಳಿಕ್ಕೆ ಆಗ್ತದೆ. ಹ್ಮ್. ಅದಕ್ಕೆ ನಿಮ್ಮ ಹಣ, ನಿಮ್ಮ ವಕೀಲರು, ನಿಮ್ಮ ಇದನ್ನು ನೀವು ಸಮಯವನ್ನು ಕೊಟ್ಟು ನೀವು ಮಾಡಬೇಕು. ನಿಮ್ಗೆ ಆಸಕ್ತಿ ಇದ್ರೆ ಮಾಡಿ, ಸರ್ಕಾರದ ಮಾಡ್ಲಿಲ್ಲ ಆದ್ರೆ ಜವಾಬ್ದಾರಿ ಅಲ್ಲ. ಮಾಡಬೇಡಿ. ಸರ್ಕಾರಕ್ಕೆ ಜವಾಬ್ದಾರಿ ಇಲ್ಲ. ಸರ್, ಈಗಿನ ಸರ್ಕಾರಿಗೆ ಯಾವ ಜವಾಬ್ದಾರಿ ಇಲ್ಲ. ಹ್ಮ್. 2012 ನಲ್ಲಿ ಆರ್ಡರ್ ಆಗಿದೆ, ಇದು ಒಂದು ಕುಟುಂಬದ್ದು, ಹ್ಮ್. ಇದಕ್ಕೆ ಇಂಥ ವ್ಯಕ್ತಿಗಳಿಗೆ ಅಧಿಕಾರ ಉಂಟು. ಹ್ಮ್. ಆದ್ರೆ ಇವತ್ತಿಗೆ ತನಕ ತಹಶೀಲ್ದಾರ್ ಅವರು RTC ಅನ್ನು ಚೇಂಜ್ ಮಾಡಿ, ಪಹಣಿಯಲ್ಲಿ ಚೇಂಜ್ ಮಾಡಿ ಹ್ಮ್. ಆ ಉಳಿದ ವ್ಯಕ್ತಿಗಳ ಹೆಸರನ್ನು ಹಾಕ್ತಾ ಇಲ್ಲ. ವೀರೇಂದ್ರ ಹೆಗಡೆ ಅವರ ಹೆಸರಿನಲ್ಲಿ ಉಂಟು. ಹ್ಮ್. ಇಷ್ಟುವರೆಗೆ ಅಂದ್ರೆ ದೇವಸ್ಥಾನ ಇರುವಂತಹ ಸ್ಥಳ ಯಾವುದು ಇದೆ, ದೇವಸ್ಥಾನ ಇರುವಂತಹ ಸ್ಥಳ ನಾನು ಹೇಳ್ತಾ ಇದ್ದೇನೆ, ಉಳಿದ ಸ್ಥಳ ಅಲ್ಲ. ಹ್ಮ್. ಆ ಪರ್ಟಿಕ್ಯುಲರ್ ಸರ್ವೆ ನಂಬರ್ ಸಮೇತ ವೀರೇಂದ್ರ ಹೆಗಡೆ ಅವರ ಹೆಸರಿನಲ್ಲಿ ಇದೆ. ಇದೇ 1050 ಎಕರೆಯ ಜಮೀನಿನ ಒಂದು ಸರ್ವೆ ನಂಬರ್ ಅಂದ್ರೆ ದೇವಸ್ಥಾನ ಇರುವಂತ ಸ್ಥಳ. ಹ್ಮ್. ಇದು ಒಂದು ಸುಪ್ರೀಂ ಕೋರ್ಟಿನ ಆದೇಶನ ತೀರಾ ಉಲ್ಲಂಘನೆ ಆಗ್ತದೆ. ಸುಪ್ರೀಂ ಕೋರ್ಟ್ ನೇರವಾಗಿ ಹೇಳ್ತದೆ, ದೇವರ ಒಬ್ಬ ಪರ್ಸನ್, ಲಿಗೆಸ್ಟಿಕ್ ಪರ್ಸನ್, ಹ್ಮ್. ನಿಮ್ಮ ಹಾಗೆ ನನ್ನ ಹಾಗೆ ದೇವರು ಸಹ ಒಂದು ಕಾನೂನಿನಲ್ಲಿ ಒಂದು ಪರ್ಸನ್ ಅಂತ ಆಗ್ತದೆ. ನ್ಯಾಚುರಲ್ ಪರ್ಸನ್ ಅಲ್ಲ, ಲೀಗಲ್ ವ್ಯೂಸ್ ನಲ್ಲಿ ಹ್ಮ್. ದೇವರಿಗೆ ಸಹ ಆಸ್ತಿ ಒಂದು ತಗೊಳ್ಳಿಕ್ಕೆ, ಹಕ್ಕಿದೆ. ಪರ್ಚೇಸ್ ಮಾಡ್ಲಿಕ್ಕೆ ಅಧಿಕಾರ ಇದೆ. ಹ್ಮ್. ದ ಡೇಟಿ ಹ್ಯಾಸ್ ದ ರೈಟ್ ಟು ಓನ್ ಪ್ರಾಪರ್ಟಿ. ಹ್ಮ್. ಅದು ಮಾತ್ರ ಅಲ್ಲ, ಅಂತ ಯಾವ ಪ್ರಾಪರ್ಟಿ ಆದ್ರೂ ಸಹ ಅದು ಡೇಟಿಯ ಹೆಸರಿನಲ್ಲಿಯೇ ಇರಬೇಕು.
ಅಲ್ಲಿ ಯಾರ ಕಬ್ಜೆಯಲ್ಲಿ ಇದೆ ಅಂತ ಹೇಳ್ಬೇಕಾದ್ರೆ ಅಲ್ಲಿಯ ಪೂಜಾರಿಯ ಟ್ರಸ್ಟಿಯ ಹೆಸರನ್ನು ಹಾಕಿ